ನನ್ನ ಮಗ ಈ ರೆಸಿಪಿನ ಅಪ್ರೂವ್ ಮಾಡಾಯ್ತು. ಮಕ್ಕಳಿಗಿಷ್ಟ ಆದ್ರೆ ಇನ್ನೇನ್ ಬೇಕು ಅಲ್ವಾ? ತುಂಬಾನೇ ಚೆನ್ನಾಗಿತ್ತು. ಯಾವ ರೆಸಿಪಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಈ ವಿಂಟರ್‌ಗೆ, ಈ ವೆದರ್‌ಗೆ ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿಗಳು, ಪುಡಿಗಳು ಹಾಕೊಂಡು ತಿನ್ನಕ್ಕೆ ನನಗಂತೂ ಇಷ್ಟ. ತುಂಬಾ ಜನಕ್ಕೆ ಇದೇ ತರ ಫೀಲಿಂಗ್ ಇರತ್ತೆ ಅಂತ ಭಾವಿಸ್ತೀನಿ. ಫಟಾಫಟ್ ಅಂತ ಈರುಳ್ಳಿ ಪಚ್ಚಡಿ ಹೇಗ್ ಮಾಡೋದು ಅಂತ ನೋಡೋಣ ಬಂದ್ಬಿಡಿ. ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕೊಂಡು, ಹಸಿ ಧನಿಯ 1 ಚಮಚ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅವೆರಡನ್ನೂ ಪಕ್ಕಕ್ಕೆ ತೆಗೆದು ತಣ್ಣಗಾಗಕ್ಕೆ ಬಿಡಬೇಕು. ಅದೇ ಎಣ್ಣೆಗೆ ನಾನಿಲ್ಲಿ ದೊಡ್ಡ ಈರುಳ್ಳಿನ 3 ಹಾಕ್ಕೊಂಡಿದ್ದೀನಿ 3 ಸರ್ವಿಂಗ್ಸ್‌ಗೆ. ಸ್ವಲ್ಪ ಚಟ್ನಿ ಜಾಸ್ತಿನೇ ಮಾಡ್ಕೊಂಡ್ರೆ ದೋಸೆ, ಇಡ್ಲಿಗೂನು ಚೆನ್ನಾಗಿರತ್ತೆ. ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ಮೆತ್ತಗಾಗಬೇಕು. ಒಂದು 5 ನಿಮಿಷ ಬೇಕಾಗತ್ತೆ. ಅಷ್ಟರೊಳಗಡೆ ನಾವು ಮಿಕ್ಸಿಗೆ ಫ್ರೈ ಮಾಡ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಂದು 10 ಬೆಳ್ಳುಳ್ಳಿ ಎಸಲು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಡ್ರೈ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಎಲ್ಲ ನೋಡಿ ಸಾಫ್ಟ್ ಆಗಿದೆ ಆ್ಯಂಡ್ ಟ್ರಾನ್ಸ್ಪರೆಂಟ್ ಕಲರೂನು ಬಂದಿದೆ. ಹುಳಿಗೆ ಬೇಕಾಗಿರೋಷ್ಟು ಹುಣಸೆಹಣ್ಣು ಸಹ ಹಾಕ್ಕೊಂಡು ಅದು ಹಾಕಿದ ಮೇಲೆ 1 ನಿಮಿಷ ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಈರುಳ್ಳಿ ಕೂಡನು ಮೆತ್ತಗೆ ಬೇಯಲಿ. ಈಗ ಇರುವಂಥ ವೆದರ್‌ಗೆ ಸಾರುಗಳು, ಸಾಂಬಾರುಗಳು ತಿನ್ನಕ್ಕೆ ಇಷ್ಟನೇ ಆಗೋದಿಲ್ಲ. ಬಾಯಿಗೆ ಖಾರ ಖಾರವಾಗಿ, ರುಚಿ ರುಚಿಯಾಗಿರಬೇಕು ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪೀಸ್ ಆಗಿರಬೇಕು. ತುಂಬ ಹೊತ್ತು ಕಿಚನಲ್ಲಿ ಸ್ಪೆಂಡ್ ಮಾಡೋಕ್ಕೂ ಇಷ್ಟ ಆಗಲ್ಲ. ಸೊ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಬಯಕೆ ಆಗ್ತಿರುವಾಗ ಈ ರೆಸಿಪಿನ ಮಾಡ್ಕೊಳ್ಳಿ. ಈಗ ಫ್ರೈ ಮಾಡಿರೋಂಥ ಈರುಳ್ಳಿ, ಹುಣಸೆ ಹಣ್ಣು ಮತ್ತೊಂದಷ್ಟು ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ಹಾಕಿ ನೀರು ಹಾಕ್ದಿರ ರುಬ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಇದನ್ನ ಡಿಶ್ ಔಟ್ ಮಾಡಿಬಿಟ್ಟು ಒಂದೊಳ್ಳೆ ಒಗ್ಗರಣೆ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು, ಹಿಂಗು ಹಾಕಿ ಕೊಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ಫೀಡ್‌ಬ್ಯಾಕ್ ಹೇಗೆ ಬಂತಂತ ತಿಳಿಸಿ.